ರಾಜ್ಯಕ್ಕೆ ನೇಪಾಳಿಗರ ಅಕ್ರಮ ಓಡಾಟ ಸದಾ ನಿರಂತರವಾಗಿದೆ. 6 ವರ್ಷದಲ್ಲಿ ಸಾಕಷ್ಟು ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ನಾವು ಮಾತ್ರ ಡೈರೆಕ್ಟ್ ಆಗಿ ಬಂದು ಹೋಗ್ತೀವಿ. ನ್ಯೂಸ್ ಫಸ್ಟ್ ಮುಂದೆ ನೇಪಾಳಿ ವಲಸಿಗ ಧನುಷ್ನ ಮಾತು. ಯಾವುದೇ ಆತಂಕವಿಲ್ಲದೆ ವಾಸ ಮಾಡ್ತಾ ಇದ್ದಾರೆ ರಾಜಾರೋಷವಾಗಿ ನೇಪಾಳಿಗರು. ಚೌಮಿನ್ ತಿಂತಿರ್ತಾರಂಗೆ ಡೈಜೆಷನ್ ಆಗುತ್ತು. ಇಲ್ಲೇ ಬೇರೆ ಎಲ್ಲೂ ಮಾಡಿಲ್ಲ ಅಂದರೆ ಅಟ್ ಎ ಟೈಮ್ ಎಲ್ಲ ಬಂದಿದ್ದು ಫ್ರೆಂಡ್ಸ್. ಎಷ್ಟು ಜನ ಬಂದಿದ್ದು? ನಮ್ಮಲ್ಲಿ ಗೋಕರ್ಣದಲ್ಲಿ ಕಲಿಸಿದ್ರಲ್ಲ ಅವರು ಗೊತ್ತಾಗುತ್ತೆ. ಏಜೆಂಟ್ ಕ್ರಾಸ್ ಮಾಡಿರ್ತಾರಲ್ಲ ಏನೇನು ಡೈರೆಕ್ಟ್ ಬಂದದ್ದು ಒಳ್ಳೇದಾಗಿ. ನೇಪಾಳಿಗರನ್ನ ಅಕ್ರಮವಾಗಿ ನಮ್ಮ ದೇಶಕ್ಕೆ ಕರ್ಕೊಂಡು ಬರಲಾಗುತ್ತೆ. ನಮ್ಮ ದೇಶದಿಂದ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅವರ ನೀಡಿದೆಯೋ ಅಲ್ಲಿ ಇವರನ್ನ ಕಳಿಸಿಕೊಡುವಂತಹ, ಅವ್ರನ್ನ ಲ್ಯಾಂಡ್ ಮಾಡಿಸುವಂತಹ ಕೆಲಸ ಈ ಏಜೆಂಟರು ಮಾಡ್ತಾರೆ. 30,000ದಿಂದ 50,000ದವರೆಗೂ ದುಡ್ಡು ತಗೊಳ್ತಾರೆ. ಆದ್ರೆ ಈ ಒಂದು ನ್ಯೂಸ್ ಫಸ್ಟ್ ನ ಸ್ಟಿಂಗ್ ಆಪರೇಷನ್ ಇಂದ ಸಾವಿರಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಈ ನೇಪಾಳಿಗರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ? ನೇಪಾಳನಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋರು ಯಾರು? ಭಾರತಕ್ಕೆ ಇವ್ರನ್ನ ಕರೆಸ್ಕೊಳ್ಳೋರು ಯಾರು? ನಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ಬಾರ್ಡರ್ ಅಲ್ಲಿ ಇವರು ಚೆಕಿಂಗ್ ಆಗಲ್ಲ ಅಂತಂದ್ರೆ ಇವರು ಯಾವ ಮಟ್ಟಕ್ಕೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ. ಇಂತಹ ಸಾಲು ಸಾಲು ಪ್ರಶ್ನೆಗಳು ಕೂಡ ಮೂಡುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ನೇಪಾಳಿಗರನ್ನ ಇಲ್ಲಿ ಅಕ್ರಮವಾಗಿ ಕರ್ಕೊಂಡು ಬರುವಂತಹ ಮಾಫಿಯಾ ರಾಜ್ಯದಲ್ಲಿ ನಡೀತಾ ಇದೆ. ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಸಭಾ ಪ್ರಮುಖವಾಗಿರುವಂತಹ ಸಮಸ್ಯೆ ಇದು. ಅಂದ್ರೆ ಬರೀ ಜನರಿಗೆ ಮಾತ್ರ ಅಲ್ಲ, ಪೊಲೀಸರಿಗಿರುವಂತಹ ಪ್ರಮುಖವಾದ ಸಮಸ್ಯೆಯೇ ಇದು. ಯಾಕಂದ್ರೆ ಅಕ್ರಮವಾಗಿ ನೇಪಾಳದಿಂದ ಬಂದು ಇಲ್ಲಿ ನೆಲೆಸಿರುವಂತವ್ರು, ಅಂದ್ರೆ ಇದು ಬರೀ ಒಂದು ಸ್ಯಾಂಪಲ್ ಅಷ್ಟೇ. ಚಿತ್ರದುರ್ಗದ ಜೈ ಹಿಂದ್ ಡಾಬಾ ಏನಿದೆ, ಇದು ಒಂದು ಸ್ಯಾಂಪಲ್ ಮಾತ್ರ. ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿಯಲ್ಲಿ ಅಕ್ರಮವಾಗಿ ನುಸುಳಿ ಬಂದು ಕರ್ನಾಟಕದಲ್ಲಿ ವಾಸವಾಗಿರೋರು ಸಾಕಷ್ಟು ಜನ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಏನು, ಬಾರ್ಡರ್ ಅನ್ನ ದಾಟುವಂಥದ್ದು. ಅಂದ್ರೆ ಏಜೆಂಟರ ಮುಖಾಂತರ ನೇಪಾಳ ಬಾರ್ಡರ್ ದಾಟ್ತಾರೆ. ಅಲ್ಲಿಂದ 30-40 ಸಾವಿರಕ್ಕೆ ಗಡಿಯನ್ನ ದಾಟಿ ಬಂದು ಅದಾದ ನಂತರ ಮತ್ತೆ ಅವರು ವಾಪಸ್ ತೆರಳೋದೇ ಇಲ್ಲ. ಅಂದ್ರೆ ತಿರ್ಗಾ ಮತ್ತೆ ದಾಟೋದಕ್ಕೆ ಏಜೆಂಟ್ಗಳಿಗೆ ದುಡ್ಡು ಕೊಡಬೇಕು, ಅದರ ಬದಲಿಗೆ ಇಲ್ಲೇ ದುಡಿಯೋಣ ಅಂತೇಳಿ ಸಾಕಷ್ಟು ಜನ ಬರ್ತಾರೆ. ಇದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನರು ಕೆಲಸಕ್ಕೆ ಅಂತ ಬಂದ್ರೆ ಮತ್ತೊಂದಷ್ಟು ಜನ, ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ನಾವು ಗಮನಿಸಿದ್ದೇವೆ, ಜೊತೆಗೆ ರಾಜ್ಯದಲ್ಲೂ ಕೂಡ ಗಮನಿಸಿದ್ದೇವೆ. ಸಾಕಷ್ಟು ಕೊಲೆ ಪ್ರಕರಣ ಆಗಿರ್ಬೋದು, ಕಳ್ಳತನ ಪ್ರಕರಣ ಆಗಿರ್ಬೋದು, ಈ ರೀತಿ ಪ್ರಕರಣಗಳಲ್ಲಿ ಸಾಕಷ್ಟು ಜನ ನೇಪಾಳಿಗರು ಕೂಡ ಗುರುತಿಸ್ಕೊಂಡಿದ್ರು. ಜೊತೆಗೆ ಆ ಒಂದು ಪ್ರಕರಣ ಆದ ಬಳಿಕ ಅವರು ಅಪ್ಸ್ಕ್ಯಾಂಡ್ ಆಗೋದು ಮತ್ತೆ ನೇಪಾಳಕ್ಕೆ, ಅಂದ್ರೆ ಅದೇ ರೀತಿ ಅದೇ ಬಾರ್ಡರ್ನಿಂದ ಏಜೆಂಟರ ಮುಖಾಂತರವಾಗಿ ಅಲ್ಲಿಂದ ಗಡಿ ದಾಟಿ ಮತ್ತೆ ನೇಪಾಳಕ್ಕೆ ಹೋಗ್ತಾರೆ. ಅದಾದ ನಂತರ ಇಲ್ಲಿನ ಪೊಲೀಸರಿಗೆ ನೇಪಾಳಕ್ಕೆ ಹೋಗಿ ಅವರನ್ನ ಕರ್ತರೋದಕ್ಕೆ ಅಥವಾ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದು ಬಹಳಷ್ಟು ಪ್ರಮುಖವಾಗಿ ಕಾಡ್ತಿರುವಂತಹ ಸಮಸ್ಯೆ. ಅಂದ್ರೆ ಗೃಹ ಇಲಾಖೆಗೂ ಕೂಡ ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಅಕ್ರಮವಾಗಿ ಬರುವಂತದ್ದೇನಿದೆ, ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸ್ತಾರೆ. ಅದಾದ ನಂತರ ಸಾಕಷ್ಟು ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ ಮತ್ತೆ ವಾಪಸ್ ಅಪ್ಸ್ಕ್ಯಾಂಡ್ ಆಗ್ತಾರೆ. ಇದು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಬರೀ ಚಿತ್ರದುರ್ಗ ಜೈ ಹಿಂದ್ ಡಾಬಾ ಅಲ್ಲದೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿ ಅಕ್ರಮವಾಗಿ ಯಾವುದೇ ರೀತಿಯ ದಾಖಲೆಗಳು ಇಲ್ಲದೆ ಬಂದು ಇಲ್ಲಿ ನೆಲೆಸಿರೋದೇನಿದೆ. ಜೊತೆಗೆ ಸುಮಾರು 10 ವರ್ಷಗಳಿಂದ ಕೂಡ ಅವರು ಅಲ್ಲೇ ನೆಲೆಸಿದ್ದಾರೆ. ಈ ಕುರಿತಂತೆ ಎಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಮಾಹಿತಿ ಇದ್ರೂ ಕೂಡ ಜಾಣ ಕುರುಡುತನವನ್ನ ಪೊಲೀಸ್ ಇಲಾಖೆ ತೋರಿಸ್ತಾ ಇದೆಯಾ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಚಿತ್ರದುರ್ಗ ಪೊಲೀಸರಿಗೂ ಕೂಡ ಈ ರೀತಿ ಡಾಬಾಗಳಲ್ಲಿ ಸಾಕಷ್ಟು ಜನ ನೇಪಾಳಿಗರು ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅವರ ಮೇಲೆ ಏನು ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಇಲ್ಲಿಯವರೆಗೂ ಕೂಡ ಪೊಲೀಸರು ಯಾರು ಕೂಡ ಮಾಡಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾವುದೇ ದಾಖಲೆ ಇಲ್ಲದೆ ಇಷ್ಟು ರಾಜಾರೋಷವಾಗಿ ಬಂದು ಈ ರೀತಿ ಡಾಬಾಗಳಲ್ಲಾಗಿರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತದ್ದೇನಿದೆ, ಇದು ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂದಿನ ಹಂತದಲ್ಲಿ ಅವರು ಈ ರೀತಿ ಅಕ್ರಮವಾಗಿ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ಅಥವಾ ದೇಶದ ಭದ್ರತೆಗೆ ಧಕ್ಕೆ ತರುವಂತ ಕೆಲಸದಲ್ಲಿ ಭಾಗಿಯಾದ್ರೆ ಆಗ ನಿಜಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ರೀತಿ ಅಕ್ರಮವಾಗಿ ಯಾರೆಲ್ಲ ಬಂದಿದ್ದಾರೆ, ಯಾಕಂದ್ರೆ
ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿ ಅಕ್ರಮವಾಗಿ ಬಂದು ನೆಲೆಸಿರುವಂಥವ್ರು ಅಂದರೆ ನೇಪಾಳಿಗರು ನೆಲೆಸಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇವರ ವಿರುದ್ಧ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಪೊಲೀಸ್ ಇಲಾಖೆ ಇನ್ನು ಮುಂದೆ ಆದರೂ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಸಭಾ ಇಲ್ಲಿ ಪ್ರಮುಖವಾಗಿರುವಂಥದ್ದು ಖುದ್ದು ಶಾಸಕ ವೀರೇಂದ್ರ ಪಪ್ಪಿ ಅವರು ಬಂದು ಅಲ್ಲಿ ಉದ್ಘಾಟನೆಯನ್ನ ಮಾಡ್ತಾರೆ. ಅಂದ್ರೆ ಆ ಜೈ ಹಿಂದ್ ಡಾಬಾವನ್ನ ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಒಂದು ರೀತಿಯಲ್ಲಿ ಈ ಹಿಂದೆ ಕೂಡ ಅಂದ್ರೆ ಯಾರು ನಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ, ಖುದ್ದು ಶಾಸಕರೇ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನೋ ಮಾತನ್ನ ಕೂಡ ಅಲ್ಲಿನ ಕ್ಯಾಶಿಯರ್ ಹೇಳ್ತಾರೆ. ಅಂದ್ರೆ ಅಲ್ಲಿ ಕೆಲಸ ಮಾಡುವಂತವರಿಗೆ ಎಲ್ಲ ಒಂದ್ ಕಡೆ ಒಂದು ನಂಬಿಕೆ, ಅಂದ್ರೆ ಆ ಹೋಟೆಲ್ ಮಾಲೀಕರು ಅಥವಾ ಡಾಬಾ ಮಾಲೀಕರೇನಿದ್ದಾರೆ ಅವರೇ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಜೊತೆಗೆ ಕಡಿಮೆ ಸಂಬಳ ಆಗಿರೋದ್ರಿಂದ ನಮ್ಮನ್ನ ಖುದ್ದು ಅವರು ಏಜೆಂಟರ ಮುಖಾಂತರ ನೇಪಾಳನಿಂದ ಕರೆಸ್ಕೊಳ್ತಾರೆ ಅನ್ನೋ ಮಾತನ್ನ ಕೂಡ ಅಲ್ಲಿನ ಕೆಲಸಗಾರರು ಕೂಡ ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗಾಗಿ. ಚಿತ್ರದುರ್ಗದ MLA ವೀರೇಂದ್ರ ಪಪ್ಪಿ ಅವರನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಪಡ್ಕೊಳ್ಳೋದಕ್ಕೆ ನ್ಯೂಸ್ ಫಸ್ಟ್ ಕಾಲ್ ಮಾಡ್ತು. ಆದ್ರೆ ಅವರು ಕಾಲ್ ರಿಸೀವ್ ಮಾಡಿಲ್ಲ. ಈ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಕೊಡೋ ಕೆಲಸನೂ ಕೂಡ ಆಗಿಲ್ಲ. ಆದರೆ ಅದೇ ಡಾಬಾದ ಉದ್ಘಾಟನೆಗೆ ಅಲ್ಲಿ ಶಾಸಕರು ತೆರಳಿರ್ತಾರಂತೆ, ಅವರ ಜವಾಬ್ದಾರಿ ಇದು. ಅಂತಹ ಕೆಲಸ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಅದು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡುವಂಥದ್ದು. ಕೇವಲ ಚಿತ್ರದುರ್ಗದಲ್ಲಿ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನೇಪಾಳಿಗರನ್ನ ಯಾವ್ಯಾವ ಕೆಲಸಕ್ಕೆ ಬಳಸ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ. ನ್ಯೂಸ್ ಫಸ್ಟ್ ಈ ಇನ್ವೆಸ್ಟಿಗೇಷನ್ ಅಲ್ಲಿ ತನ್ನ ಕೆಲಸ ಮಾಡಿದೆ. ನಂತರ ಪೊಲೀಸರು ಏನು ಆಕ್ಷನ್ ತಗೊಳ್ತಾರೆ, ಈ ಜಾಲವನ್ನ ಹೇಗೆ ಭೇದಿಸ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.